ಯಾವುದು ಸರಿ ಇಲ್ಲ ಮೇಡಮ್. ಅದರಲ್ಲೂ ಕರ್ನಾಟಕದ ರಾಜಕೀಯ ವ್ಯವಸ್ಥೆ ಸರಿ ಇಲ್ಲ. ಅವರು ಅಧಿಕಾರಕ್ಕೆ ಬರಬೇಕು, ದುಡ್ಡು ಹೊಡಿತಾರೆ ಮಾಡ್ತಾರೆ. ಎಲ್ಲಿದೆ ಮದುವೆ ಎಲ್ಲ ಮುಂಜೆ ಅಂದ್ರೆ ಒಡೆ ಮಗ ಬಂಡಿ ಅಂತ ಎಲ್ಲಾರು ಕರೆಂಟು ನಿನ್ಗೂ ಫ್ರೀ ಅವ್ರಿಗೂ ಫ್ರೀ ಎಲ್ಲರಿಗೂ ಫ್ರೀ ಅಂದ್ರೆ ಏನು ಅರ್ಥ ಇದೆಯಾ? ಅದು ಹೇಳ್ಕೋಬಾರ್ದು. ಹೆಣ್ಮಕ್ಳು ನಮಗೂ ಅಕ್ಕ ತಂಗಿಯರು ಅಣ್ಣ ತಂದು ತಾಯಂದಿರಿದ್ದಾರೆ. ದಾರಿ ತಪ್ಪಕ್ಕೆ ಒಂದು ಮೂಲ ಇದೆ. ನನಗೆ ನಾಚಿಕೆ ಆಗ್ತದೆ. ಈ ವ್ಯವಸ್ಥೆ ಇದೆಯಾ ಅನ್ನೋ ಮಟ್ಟಕ್ಕೆ ಬಂದಿದೆ. ಇವಾಗ ರಾಜಕೀಯ ವ್ಯವಸ್ಥೆ ಸರಿ ಇದೆಯಾ ಸರ್? ಯಾವುದು ಸರಿ ಇಲ್ಲ ಮೇಡಮ್. ಯಾವುದು ಸರಿ ಇಲ್ಲ? ಯಾವ ರಾಜಕೀಯ ವ್ಯವಸ್ಥೆ? ಅದರಲ್ಲೂ ಕರ್ನಾಟಕದ ರಾಜಕೀಯ ವ್ಯವಸ್ಥೆ ಸರಿ ಇಲ್ಲ. ಯಾಕೆ ಸರಿ ಇಲ್ಲ? ಯಾಕೆ ಅಂದರೆ ಎಂತ ಸಾರ್ವಜನಿಕ ದುಡ್ಡ ಲೂಟಿ ಹೊಡೆದು ಏನು ಅವರ ಸ್ವಾರ್ಥಕ್ಕೆ ಬಳಸ್ಕೋತಿದ್ದಾರೆ ವಿನ ಕಾಮನ್ ಪೀಪಲ್ಗೆ ಏನು ಅನುಕೂಲ ಆಯ್ತಲ್ಲ. ಸುಮ್ಮನೆ ಹೆಸರಿಗಷ್ಟೇ ಅವ್ರ ಅಧಿಕಾರಕ್ಕೆ ಬರಬೇಕು, ದುಡ್ಡು ಹೊಡಿತಾರೆ ಮಾಡ್ತಾರೆ. ಎಲ್ಲಿದೆ? ಏನು ಮಾಡ್ತಾ ಇಲ್ಲ. ನಥಿಂಗ್ ವಿಲ್ ಹ್ಯಾಪನ್. ಈಗ ನೀವೇ ಮತದಾನ ಮಾಡಿ ಪ್ರತಿನಿಧಿಗಳನ್ನಾಗಿ ರೆಡಿ ಮಾಡಿ ಅಂಥವ್ರಿಂದ ನೀವು ಜನಪ್ರತಿನಿಧಿಗಳಿಂದ ಸಾರ್ವಜನಿಕರಿಗೆ ಏನಾದರೂ ಉಪಯೋಗ ಆಗ್ತಾ ಇದೆಯಾ? ಇಲ್ಲ, ನಾವು ಮಾಡ್ತಾ ಇದ್ದೀವಲ್ಲ, ನಾವು ಅದಕ್ಕೆ ಎಗೇನೆಸ್ಟ್ ಗೌರ್ಮೆಂಟ್. ಯಾಕೆಂದರೆ ಸರಿ ಇಲ್ಲ. ಯಾರ್ದೋ ಮದುವೆ ಎಲ್ಲ ಮುಂಜೆ ಆದರೆ ಒಡೆ ಮಗ ಬಂಡಿ ಅಂತ ಯಾರ್ದೋ ಮಾಡೋಕ್ಕೂ ಯಾರ್ದೋ ಹೋಯ್ತಾರೆ. ಅವ್ರ ಸ್ವಾರ್ಥಕ್ಕೆ ಇದು ಈಗ ಪ್ರೋಗ್ರೆಸ್ ನಿಂತೋಗದೆ, ಕೈಗಾರಿಕೆ ನಿಂತೋಗವೆ, ಇಂಡಸ್ಟ್ರೀಸ್ ನಿಂತೋಗವೆ, ರೋಡ್ಗಳು ನಿಂತೋಗವೆ, ಎಲ್ಲ ನಥಿಂಗ್. ಏನಿಲ್ಲ. ಕಾಮನ್ ಪೀಪಲ್ ಉಸಿರಾಡೋದೇ ಕಷ್ಟ ಇದೆ. ಈಗ ಅದನ್ನೇ ಜನಪ್ರತಿನಿಧಿಗಳ ಬೊಕ್ಕಸ ಅವರ ಕುಟುಂಬಕ್ಕೆ ಸಾರ್ವಜನಿಕರಿಗೆ ಚೊಂಬು ಅನ್ನೋ ತರ ಆಗ್ಬಿಟ್ಟಿದೆ ಇವಾಗ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ಚೊಂಬು ಅಂದ್ರೆ ಸತ್ಯವೇ ಅದು, ಎರಡು ಮಾತಿಲ್ಲ ಅದರಲ್ಲಿ. ಅವ್ರ ಹಿತದೃಷ್ಟಿಯನ್ನು ಮಾಡ್ತಾರೆ. ಅವ್ರ ಅಧಿಕಾರಕ್ಕೆ ಬರಬೇಕು. ಪಾಪ ಅಮಾಯಕರು ಕಾಮನ್ ಪೀಪಲ್ ಅವ್ರಿಗೇನೋ ಒಂದು 2,000 ಸಿಗ್ತದೆ, ಪೂರ್ತಿ ಬಸ್ ಸಿಗ್ತದೆ, ಬೇಕಿತ್ತಾ? ಯಾರು ಈಗ ಅವ್ರು ಮಾಡಬೇಕಾಗಿದ್ದರೆ ಏನು ಮಾಡಲಿ, ಬಸ್ ವ್ಯವಸ್ಥೆ ಮಾಡಲಿ. ಯಾರಿಗೆ? ಹಿರಿಯ ನಗರಕ್ಕೆ ಮಾಡಲಿ. ಅವ್ರು ಹೆಚ್ಚಿಗೆ ಹೋಗಲ್ಲ ಅವರು. ಒಂದು ಎರಡನೇದು, ಎಲ್ಲರೂ ಕರೆಂಟು ನಿನಗೂ ಫ್ರೀ ಅವ್ನಿಗೂ ಫ್ರೀ ಎಲ್ಲರಿಗೂ ಫ್ರೀ ಅಂದರೆ ಏನು ಅರ್ಥ ಇದೆಯಾ? ಯಾರು ಕೊಡೋಕ್ಕೆ ಮಾಡಲಿ. ಒಂದು ಎಕನಾಮಿಕಲಿ ಬಾಕೊಡೋದವ್ರಿಗೆ ಇದು ಗುರುತಿಸಿ ಅದು ಮಾಡಲಿ. ಎಲ್ಲರಿಗೂ ಕೊಟ್ಬಿಟ್ರೆ ಅದೇನಾಗಿದೆ? ಹೆಣ್ಮಕ್ಳಿಗೆ ಕೊಡ್ತಾ ಇದ್ದಾರೆ 2,000 ರೂಪಾಯಿನ. ಅದೆಷ್ಟು ಮಟ್ಟಿಗೆ ಆಗಿದೆ ಅಂತಂದರೆ ಹೇಳೋಕ್ಕೆ ಅಸಾಧ್ಯ. ಹೆಣ್ಮಕ್ಳು ಪಾಪ ಕೆಟ್ಟ ಭಾಷೆ ಹೇಳ್ಬಾರ್ದು. ಇವತ್ತು ಗಂಡನಿಗೆ ನಿರ್ಲಕ್ಷ್ಯ ಮಾಡ್ತಾವ್ರೆ. 2,000 ರೂಪಾಯಿ ಖರ್ಚು ಸಿಗ್ತದೆ, ಬಸ್ ಫ್ರೀ, ಇಡೀ ದೇಶ ಹೋಗ್ತಾರೆ. ಅದು ಹೇಳ್ಕೋಬಾರ್ದು. ಹೆಣ್ಮಕ್ಳು ನಮಗೂ ಅಕ್ಕ ತಂಗಿಯರು ಅಕ್ಕ ತಂಗಿಯರು ತಾಯಂದಿರಿದ್ದಾರೆ. ಬಟ್ ಅವ್ರನ್ನ ದಾರಿ ತಪ್ಪಕ್ಕೆ ಒಂದು ಮೂಲ ಇದು. ಕುಮಾರಸ್ವಾಮಿ ಹೇಳಿದ್ರು ಬಾಬು, ಒಳ್ಳೆ ದೃಷ್ಟಿ ಹೇಳಿದ್ರು, ಕೆಟ್ಟ ದೃಷ್ಟಿ ಯೋಚನೆ ಮಾಡೋದು. ಕುಮಾರಸ್ವಾಮಿ ಪ್ರಶ್ನೆ ಕೇಳ್ದಲ್ಲ, ಇದು ಯೋಚನೆ ಮಾಡ್ಬೇಕು. ಹೆಣ್ಮಕ್ಳು ಇಲ್ಲಿ ಹೆಣ್ಣು ಹೆಣ್ಣೆ ಅಂದರೆ ಸಾಮಾಜಿಕವಾಗಿ ಅವರು ಈಕ್ವಲಾಗಿ ಬರಲಿ. ಬಟ್ ಎಗೇನೆಸ್ಟು ಇದು ಕಾನ್ಸ್ಟಿಟ್ಯೂಷನ್ ಎಲ್ಲೂ ಇಲ್ಲ. ಇದು ಆಗ್ತಾ ಇದೆ. ಎಲ್ಲ ಮಾಡ್ತಾವ್ರೆ ಓಟ್ಗೂ ಅವ್ರ ಅನುಕೂಲಕ್ಕೆ ವಿನ ಸಾರ್ವಜನಿಕರು ಖಂಡಿತ ಇಲ್ಲ. ಈಗ ಆಡಳಿತ ವ್ಯವಸ್ಥೆ ಯಾವ ಥರ ಚೇಂಜ್ ಆಗಬೇಕು ಅಂತ ಹೇಳ್ತೀರಾ ನೀವು? ಚೇಂಜ್ ಆಗಬೇಕು ಅಂತ ಗೊತ್ತಾ? ಮಾಡಲೇಬೇಕಲ್ವಾ? ಒಂದಕ್ಕೆ ಎಜುಕೇಷನ್ ಕೊಡಲಿ, ಹೆಲ್ತ್ ಕೊಡಲಿ, ವೃದ್ಧರಿಗೆ ಒಂದು ಎಬೋ 65 70 ಏನೋ ಎಬೋ 60 ಅದೋ 65 ಮೇಲೆ ಕೊಡಲಿ. ಅವ್ರಿಗೆಲ್ಲ ಒಂದು ಇದು ಮಾಡಲಿ. ಎಜುಕೇಷನ್ನು ಹೆಲ್ತ್ ಎರಡು ಕೊಟ್ಟರೆ ದೇಶ ಉದ್ಧಾರ ಆಗೋಯ್ತದೆ. ಏನು ಬೇಕಿಲ್ಲ. ಇವ್ರು ಏನು ಕೊಡ್ತೀವಿ ತಕ್ಕಬೇಕಾಗಿಲ್ಲ. ಯಾರ್ದೋ ಮದುವೆ ಅಂದ್ಬಿಟ್ಟು ಭಾಳ ಅಸಹ್ಯ ಆಯ್ತದೆ. ಯಾಕಂದ್ರೆ ಸಾರ್ವಜನಿಕ ದುಡ್ಡು ಲೂಟಿ ಹೊಡಿತಾವ್ರೆ, ಅಸಹ್ಯವಾಗಿ ನಡ್ಕೋತಾವ್ರೆ. ಭಾಳ ಬೇಸರ ಆಯ್ತದೆ. ನಮ್ಮೊಬ್ಬ ಸೀನಿಯರ್ ಸಿಟಿಜನ್ ಆಗಿ ಒಬ್ಬ ಕೋರ್ಟ್ ಆಫೀಸರ್ ಆಗಿಬಿಟ್ಟು ಈ ರೀತಿ ಹೇಳೋದ್ರಲ್ಲಿ ನನಗೇ ನಾಚಿಕೆ ಆಯ್ತದೆ. ಈ ವ್ಯವಸ್ಥೆ ಇದೆಯಾ ಅನ್ನೋ ಮಟ್ಟಕ್ಕೆ ಬಂದಿಲ್ಲ. ಥ್ಯಾಂಕ್ ಯು ಸರ್.